ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಎರಡು ದಿವಸ ಬ್ಲಾಗ್ ಬಂದಿಲ್ಲ ಫ್ರೆಂಡ್ಸ್. ಇವತ್ತು ಬ್ಲಾಗಲ್ಲಿ ಏನೇನು ನಡೆಯುತ್ತೆ ಅಂತ ಶೇರ್ ಮಾಡ್ತೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ದೀವಿ. ಹೊರಗಡೆ ಹೋಗಿದ್ದು ಕಾರಣ ಇದೆ, ಅದು ಹೇಳ್ತೀನಿ ನಾನು ಆಮೇಲೆ. ಹಾಗೆ ಅಲ್ಲಿಂದ ಶಾರ್ಟ್ ವಿಡಿಯೋಗಳು ಪ್ರತಿಯೊಂದು ಬಂದಿದ್ದಾವೆ ನೋಡಿ, ಯಾವ ಥರ ಬಂದಿದೆ ಅಂತ ಅದು ಶಾರ್ಟ್ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಬೋಟಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವ ರೀತಿ ಮಾಡ್ತೀನಿ ಅಂತ ಇನ್ನೊಂದು ಮೊದಲು ಕೂಡ ನಾನು ಶೇರ್ ಮಾಡಿದ್ದೆ. ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ಶೇರ್ ಮಾಡ್ತೀನಿ. ಹಾಗೆ ಹೇಗೆ ಮಾಡ್ತೀನಿ ಅಂತ ನೀವು ಕೂಡ ನೋಡಿ ಗೊತ್ತಾಗುತ್ತೆ. ಹಾಗೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಇವತ್ತು ದಿನವಿಡೀ ಏನೇನೆಲ್ಲ ನಡೆಯುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡಿ. ಈರುಳ್ಳಿ ತೆಗೆದಿಕ್ಕಿದ್ದೀನಿ, ಕಟ್ ಮಾಡೋದಿದೆ. ಇಲ್ಲಿ ಕಲ್ಬತ್ ಅಂತಾರಲ್ಲ, ನೀವೇನಂತೀರೋ ಗೊತ್ತಿಲ್ಲ, ನಾನಂತೂ ಕಲ್ಬತ್ ಅಂತೀನಿ. ಇದಕ್ಕೆ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಬ್ಬರಿ ಹುರ್ಕೋಬೇಕು ಫ್ರೆಂಡ್ಸ್. ಇವಾಗ ತರ್ಲಿಕ್ಕೆ ಹೋಗಿದ್ದಾರೆ ನೋಡಿ. ಇಲ್ಲಿ ಆಲ್ರೆಡಿ ನಾನು ರೈಸಿಗೆ ಇಟ್ಟಿದ್ದೀನಿ. ಇದೊಂದು ಕೊಬ್ಬರಿ ಹುರ್ಕೋಬೇಕು ನಾವು. ಬನ್ನಿ ಇದಕ್ಕೆ ಕಟ್ ಮಾಡಿ ಮತ್ತೆ ನಾನು ಸಿಗ್ತೀನಿ. ಹೊರಗಡೆ ಹೋಗಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಬೆಳಗಾವು ಒಂದು ಸ್ವಲ್ಪ ಪಾತ್ರೆಗಳು ತೊಳೆಯೋದಿದೆ, ನೀರೆಲ್ಲ ತುಂಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಬಟ್ಟೆ ಒಗಿಬೇಕು. ಬಟ್ಟೆ ಎಷ್ಟಿದಾವೆ ತೋರಿಸ್ತೀನಿ ಬನ್ನಿ. ನಾನು ನೋಡಿ ಇಷ್ಟು ಬಟ್ಟೆಗಳಿದ್ದಾವೆ, ಒಗಿಬೇಕು. ಅಡುಗೆ ಎಲ್ಲ ಮಾಡಿಬಿಟ್ಟು ಬಟ್ಟೆಗಳು ಒಗಿಬೇಕು ಫ್ರೆಂಡ್ಸ್. ಇದು ಇವಾಗ ರೈಸಿಗೆ ಇಟ್ಟಿದ್ದೀನಿ. ಈ ರೈಸ್ ಆಗ್ತಾಯಿದೆ ಒಂದು ಸೈಡು. ಈ ಕಡೆ ಕೊಬ್ಬರಿ ಇವಾಗೆಲ್ಲ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಡ್ಯಾಮೇಜ್ ಥರ ಇದೆ, ಕಟ್ ಮಾಡ್ತೀನಿ. ಚಾಕುವಿಂದ. ನೋಡಿ ಫ್ರೆಂಡ್ಸ್, ಇವಾಗ ಕೊಬ್ಬರಿ ಕಟ್ ಮಾಡಿ ಸುಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಡಬೇಕು ಇದರಲ್ಲಿ. ಕಿಟಕಿ ಓಪನ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಕಿಟಕಿ ಓಪನ್ ಆಯಿತು. ಫುಲ್ ಚಳಿ ಫ್ರೆಂಡ್ಸ್. ಈ ಕಡೆ ಮೋಡ ಇದೆ. ಸ್ವಲ್ಪ ಎಣ್ಣೆ ಬಿಟ್ಟರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಉರಿ ಜಾಸ್ತಿ ಇಟ್ಕೊಂಡ್ಬಿಡೋಣ. ಇವಾಗ ರೈಸ್ ಆಗಿದೆ ಫ್ರೆಂಡ್ಸ್. 3 ವಿಜಿಲ್ ಹೊಡೆದಿದೆ. ಇವಾಗ ರೈಸ್ ಆಗಿದೆ. ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಪೇಸ್ಟ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಆಗಿಲ್ಲ ಇನ್ನು, ಹಾಗೆ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಬೋಟಿ ತಂದರು ಅಂತ ಕಾಣಿಸುತ್ತೆ. ಮೊದಲು ಹುರಿತೀನಿ ಫ್ರೆಂಡ್ಸ್, ಫೋನ್ ಕೆಳಗಡೆ ಇಟ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ಹುರಿದು ನೋಡಿ ಈ ಥರ ಬ್ಲ್ಯಾಕ್ ಪೂರ್ತಿ ಬ್ಲ್ಯಾಕ್ ಆಗಿ ಹುರಿಬೇಕು. ನಾವೇನು ಮಾಡಬೇಕು, ಇದು ಇವಾಗ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಕಲ್ಬತ್ತಲ್ಲಿ ಕೊಟ್ಬಿಟ್ಟು ಪೇಸ್ಟ್ ಮಾಡೋಣ. ನೋಡಿ ಇವಾಗ ಗರಂ ಸ್ವಲ್ಪ ಬೇಗ ಕೊಟ್ಟೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಬೋಟಿ ಸಿಗಲಿಲ್ಲ ಅಂತೆ ಫ್ರೆಂಡ್ಸ್, ಹಾಗಾಗಿ ಮಟನ್ನೇ ತಂದಿದ್ದಾರೆ. ಲೇಟ್ ಮಾಡಿ ಹೋಗಿದ್ದಕ್ಕೆ ಸಿಕ್ಕಿಲ್ಲ ಫ್ರೆಂಡ್ಸ್, ಹಾಗಾಗಿ ಇವಾಗ ಮಟನ್ನೇ ಯಾವ ರೀತಿ ಮಾಡೋದು ಬನ್ನಿ ನೋಡೋಣ. ನೋಡಿ, ಮಟನ್ನು ನೀರಲ್ಲಿ ಸ್ವಲ್ಪ ನೆನೆಸಿಡ್ತೀನಿ ಫ್ರೆಂಡ್ಸ್. ಅದೆಲ್ಲ ಕಿಮಿ ಕೀಟ ಎಲ್ಲ ಹೋಗುತ್ತೆ. ಬ್ಲಡ್ ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ನೀರಲ್ಲಿ ಹಾಕಿ ಇಕ್ತೀನಿ. ಪೂರ್ತಿ ಸಾಂಬಾರು ಮಾಡಾದ್ಮೇಲೆ ನಾನು ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ಇದರಿಂದ ರೈಸ್ ಮಾಡಿದ್ದೀನಲ್ಲ, ರೈಸ್ ತೆಗೆದು ಇದರಲ್ಲೇ ನಾನು ಸಾಂಬಾರು ಮಾಡಬೇಕು. ಮಟನ್ ಸಾಂಬಾರು ಇವಾಗ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಮಟನ್ ಮಾಡಾದ್ಮೇಲೆ ಸಿಗ್ತೀನಿ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಲ್ಲ, ಇದರಲ್ಲಿ ಬೇಳೆ ಸಾಂಬಾರು ನೆನ್ನೆದು ಇದೆ. ಯಾರಿಗೆ ನಡೆಯಲ್ಲ ಅದು ಬೇಳೆ ಸಾಂಬಾರು ಊಟ ಮಾಡ್ತಾರೆ. ಇವಾಗ ಸ್ವಲ್ಪ ನೆನೆಲಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇವಾಗ ಮಟನ್ ರೆಡಿ ಆಯಿತು. 4 ವಿಜಿಲ್ ಹೊಡೆದಾದ್ಮೇಲೆ ಕಂಪ್ಲೀಟ್ಲಿ ಮಟನ್ ಸೂಪರಾಗಿ ಟೇಸ್ಟ್ ಬರುತ್ತೆ. ಬರಬ್ಬರ ಇವಾಗ ಕುದಿಯುತ್ತೆ ಕೂಡ. ಫೀಸ್ ಆಗಲಿ ಬರಬ್ಬರ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದು 4 ವಿಜಿಲ್ ಹೊಡೆದಾದ್ಮೇಲೆ ನಾನು ತೆಗಿತಾ ಇದ್ದೀನಿ.
ಕೊಬ್ಬರಿಯನ್ನು ಕುಟ್ಟಿದ್ದೀನಲ್ಲ ಫ್ರೆಂಡ್ಸ್, ಕೊಬ್ಬರಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಮತ್ತು ಪುದೀನ, ಈರುಳ್ಳಿ ಮತ್ತು ಮಟನ್ ಮಸಾಲ, ಪ್ರತಿಯೊಂದು ಕೊತ್ತಂಬರಿ ಪೇಸ್ಟು ಮತ್ತು ಪುದೀನ ಪೇಸ್ಟು ಪ್ರತಿಯೊಂದು ಥರ ಪೇಸ್ಟ್ ಥರ ಮಾಡಿಕೊಂಡು ಸಾಂಬಾರು ಮಾಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಇದೇ ಥರ ಮಾಡೋದು. ನೀವು ನೋಡಿರ್ಬೋದು, ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನಲ್ಲ, ಇವಾಗ ಇದು ಕೂಡ ಶೇರ್ ಮಾಡ್ತಿದ್ದೆ ನಾನು. ಮಾಡಿದ್ದೆ ವಿಡಿಯೋ ಶೇರ್ ಮಾಡಿದ್ದೆ, ಮಾಡಬಾರ್ದು ಅಂತಾರಲ್ಲ, ಹಾಗಾಗಿ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಲರಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಅದರ ನಾನು ಜಾಸ್ತಿ ರೊಟ್ಟಿನೇ ಮಾಡೋದು ನೋಡಿ. ಯಾವುದಕ್ಕೂ ನಡೆಯುತ್ತೆ, ರೊಟ್ಟಿ ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು, ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಜಾಸ್ತಿ ಬ್ಲ್ಯಾಕ್ನೆಸ್ ಮಾಡ್ಕೋಬಾರ್ದು. ಕೊಬ್ಬರಿ ಏನು ನಾನು ಹೇಳಿದ್ದೀನಲ್ಲ, ಕೊಬ್ಬರಿ ಜಾಸ್ತಿ ಬ್ಲ್ಯಾಕ್ ಆಗೋ ಥರ ಹುರಿಬಾರ್ದು. ಆಲ್ರೆಡಿ ನಾನು ರೈಸ್ ನೀಡಿದ್ದೀನಿ ಫ್ರೆಂಡ್ಸ್. ಈಗ ಒಬ್ಬೊಬ್ಬರಿಗೆ ಊಟ ಕೊಡ್ತೀನಿ. ಇವಾಗ ಊಟ ಎಲ್ಲ ಮಾಡಾದಮೇಲೆ ಮಾರ್ಕೆಟ್ಗೆ ಹೋಗೋದಿದೆ. ಮಾರ್ಕೆಟ್ಗೆ ಹೋಗಿ ಬಂದಮೇಲೆ ಮತ್ತೆ ಜೋಳದ ರೊಟ್ಟಿ ಮಾಡಿಲ್ಲ ಫ್ರೆಂಡ್ಸ್, ಲೇಟ್ ಆಗುತ್ತೆ ಅಂತ. ಇವಾಗ ರೊಟ್ಟಿ ಮಾಡಾದಮೇಲೆ ರೊಟ್ಟಿ ಮಾಡ್ತೀನಲ್ಲ, ಊಟ ಮಾಡಿ ಮಾರ್ಕೆಟ್ಗೆ ಹೋಗಿ ಬಂದುಬಿಟ್ಟು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಸಂಡೇದು ವೀಡಿಯೋ ಫ್ರೆಂಡ್ಸ್ ಇದು. ಹೇಳಬೇಕಂದ್ರೆ ನನಗೆ ನಿನ್ನೆ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ನೋಡಿ. ಹಿಟ್ಟು ಕೂಡ ಇರಲಿಲ್ಲ, ಬೀಸ್ಕೊಂಡು ಬಂದುಬಿಟ್ಟು ಊಟ ಮಾಡಿ ಪಟ್ಟಂತ ಹೋಗಿ ಬೀಸ್ಕೊಂಡು ಬಂದುಬಿಟ್ಟು ಮಾರ್ಕೆಟ್ಗೆ ಹೋಗಿ ಬಂದೆ. ಮಾರ್ಕೆಟ್ಗೆ ಹೋಗಿ ಬರೋವಷ್ಟು ಟೈಮಲ್ಲಿ 8 ಗಂಟೆ ಆಗ್ತಾಯಿತ್ತು. ಬಂದುಬಿಟ್ಟು ಲಾಸ್ಟ್ ರೊಟ್ಟಿ, ಇದು ದಪ್ಪ ರೊಟ್ಟಿ ಫ್ರೆಂಡ್ಸ್. ಇದು ಲಾಸ್ಟ್ ರೊಟ್ಟಿ ಮಾಡಿಬಿಟ್ಟು ನಾನು ಮಾರ್ಕೆಟ್ಗೆ ಹೋಗಿದ್ದೀನಲ್ಲ, ಅಲ್ಲಿಂದೆಲ್ಲ ಏನೇನು ತಂದಿದ್ದೀನಿ ನಿಮಗೆ ಹೇಳ್ತೀನಿ ನಾನು. ಇವಾಗ ತುಂಬ ಲೇಟ್ ಆಗಿತ್ತು ಫ್ರೆಂಡ್ಸ್. ಮೊದಲು ಮತ್ತೆ ಊಟ ಕೊಡ್ತೀನಿ. ಊಟ ಮಾಡೋಷ್ಟರಲ್ಲಿ 10 ಗಂಟೆ ಆಯಿತು. ರೊಟ್ಟಿ ಇಲ್ಲಾಂದರೆ ಟೇಸ್ಟ್ ಒಂದು ಸ್ವಲ್ಪ ಹೊಟ್ಟೆ ತುಂಬಲ್ಲ ಫ್ರೆಂಡ್ಸ್, ಏನಾದರೂ ನಾನ್ ವೆಜ್ ಇದ್ದರೆ. ಹಾಗಾಗಿ ಒನ್ ಟೈಮ್ ಬೆಳಗ್ಗೆ ಇರಲಿಲ್ಲ ಅಂದ್ರೆ ಸಂಜೆ ಆದರೂ ಇದ್ರೇ ಸ್ವಲ್ಪ ಮಟನ್, ನಾನ್ ವೆಜ್ ಊಟ ಮಾಡ್ದಂಗೆ ಆಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಆಗಿದೆ ಇವಾಗ. ಇದೆಲ್ಲ ಬಾಕ್ಸ್ ಎಲ್ಲ ತೆಗಿಬೇಕು, ತೆಗೆದುಬಿಟ್ಟು ಊಟ ಕೊಡ್ತೀನಿ. ಇವಾಗ ಗ್ಯಾಸ್ ಕಟ್ಟೆ ಎಲ್ಲ ಗಲೀಜಾಗುತ್ತೆ ಅಲ್ಲ ಫ್ರೆಂಡ್ಸ್. ನೋಡಿ ಯಾವ್ದು ರೀತಿ ಕಾಣಿಸ್ತಾ ಇದೆ, ಅಲ್ಲಿ ಸಿಡ್ದಿರೋದೆಲ್ಲ ವೈಟ್ ಕಾಣಿಸ್ತದೆ ನೋಡಿ. ಒಂದು 5ರಿಂದ 8 ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಕರೆಕ್ಟ್ ಆಗುತ್ತೆ. ಮತ್ತು ಇವಾಗ ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಆಲ್ರೆಡಿ ಇಟ್ಟಿದ್ದೀನಿ, ಅವ್ರು ಊಟ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಜೋಳದ ರೊಟ್ಟಿ ಇರಲಿಲ್ಲವಲ್ಲ ಫ್ರೆಂಡ್ಸ್, ಅದೇ ಸಾಂಬಾರು, ಮಟನ್ ಸಾಂಬಾರು. ಸಂಜೆ ಕೂಡ ಜೋಳದ ರೊಟ್ಟಿ ಮಾಡಿದ್ದೀನಿ. ಇವಾಗ ಮಾರ್ಕೆಟ್ಗೆ ಹೋಗಿ ಏನೇನು ತಂದಿದ್ದೀನಿ ನೋಡಿ ಫ್ರೆಂಡ್ಸ್. ಕೊತ್ತಂಬರಿ ಮತ್ತು ಪುದೀನ, ಹಾಗೆ ಪುಂಡಿ ಪಲ್ಯ, ಟೊಮೊಟೊ ಪ್ರತಿಯೊಂದು ತಂದಿದ್ದೀನಿ. ತುಂಬ ಎಷ್ಟು ರೇಟ್ ಆಗಿದೆ ಫ್ರೆಂಡ್ಸ್. ಏನು ತರಬೇಕಂದ್ರೂ ತುಂಬ ಯೋಚನೆ ಮಾಡಿ ತರಬೇಕಾಗುತ್ತೆ. ಟೊಮೊಟೊ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ, ಅಷ್ಟು ಜಾಸ್ತಿ ತಂದಿಲ್ಲ ಫ್ರೆಂಡ್ಸ್. ಮೀಡಿಯಮ್ ಒಂದು 4ರಿಂದ 5 ಐಟಮ್ ತಂದಿದ್ದೀನಿ. ಹಾಗಲಕಾಯಿ, ಆಲೂಗಡ್ಡೆ, ಕ್ಯಾಬೇಜು, ಬಿನೀಸ್ ಮತ್ತು ಒಂದು 5 ದಿವಸ ಆಗ್ಬೋದು ಫ್ರೆಂಡ್ಸ್ ತರಕಾರಿ ನನಗೆ. ಆ ಥರ ತಂದ್ಕೊಂಡಿದ್ದೀನಿ ಅಷ್ಟೇ. ನಾನು ಒಂದು ಸ್ವಲ್ಪ ಕಾಜಲ್ ಇರಲಿಲ್ಲ, ತಂದ್ಕೊಂಡೆ ಅದು ಕೂಡ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ವಿಡಿಯೋ ಮೂಲಕ ತಿಳಿಸಿ ಫ್ರೆಂಡ್ಸ್, ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಫ್ರೆಂಡ್ಸ್. ಇವಾಗ ಮೊದಲು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಬೇಕು. ಅದೆಲ್ಲ ರೊಟ್ಟಿ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಫುಲ್ಲು ವೈಟ್ ಅದೆಲ್ಲ ಆಗಿದೆ. ಅದು ಹಾಗೆ ಇಟ್ಬಿಟ್ರೆ ಸರಿಯಾಗಿ ಅನಿಸಲ್ಲ. ಇವಾಗ ಫ್ರಿಜ್ಜಲ್ಲಿ ಆಮೇಲೆ ಇಡ್ತೀನಿ ಫ್ರೆಂಡ್ಸ್. ಇವಾಗೇನು ಕೆಡಲ್ಲ, ಇವಾಗ ಚಳಿಗಾಲ ಅಲ್ವಾ, ಬೇಗ ಏನು ಕೆಡಲ್ಲ. ಇವಾಗ ಮೊದಲು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಬೇಕು. ಅದೆಲ್ಲ ರೊಟ್ಟಿ ಮಾಡಿದ ಬಾಕ್ಸ್ ಎಲ್ಲ ಮೇಲಿಟ್ಕೊಡ್ತೀನಿ. ಮೇಲಿಟ್ಬಿಟ್ಟು ಇವಾಗ ವಿಡಿಯೋ, ನಾನು ಊಟ ಮಾಡ್ತೀನಿ, ಅವರು ಆಲ್ರೆಡಿ ಊಟ ಮಾಡ್ತಾಯಿದ್ದಾರೆ, ನಾನು ಕೂಡ ಊಟ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸ ಜನರಿಗೆ ಶೇರ್ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೈಟ್ ರೈಸ್ ಮಾಡಿಲ್ಲ ಫ್ರೆಂಡ್ಸ್, ಮಧ್ಯಾಹ್ನದೇ ಇತ್ತು. ಇಷ್ಟು ಬೆಳ್ಕೊಂಡೆ, ಜಾಸ್ತಿ ರೊಟ್ಟಿ ಮಾಡಿಬಿಟ್ಟೆ ಆಯಿತು. ರೊಟ್ಟಿ ಊಟ ಮಾಡಿದ್ರೆ ಆಯಿತು, ಮುಗೀತು ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.